ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಟ್ರಬಲ್ ಶೂಟರ್ ರಾಜ್ಯದ ನೂತನ ಸಿಎಂ ಆಗಿ ಪದಗ್ರಹಣ ಮಾಡಲಿರುವಂತಹ ಡಿಕೆ ಶಿವಕುಮಾರ್ ಕಾಲಿಡೋದಕ್ಕೂ ಮೊದಲು ಕಣ್ಣಿಡುವಂತಹ ವ್ಯಕ್ತಿ, ರಾಜಕೀಯ ಸಂಭಾವನೀಯತೆಯಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಮುಂದುವರಿಯುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿಗೆ ರಾಜಕೀಯ ಪಾಳ್ಯದಲ್ಲಿ ಹೊಸ ತಂತ್ರವನ್ನ ರೂಪಿಸುವಂತಹ ಕಲೆ ಇವತ್ತು ನಿನ್ನೆ ಕರಗತವಾಗಿದ್ದಲ್ಲ, ಅದು ಜನ್ಮದತ್ತವಾಗಿಯೇ ಬಂದಿದ್ದು ಅಂದ್ರೆ ತಪ್ಪಾಗೋದು ಇಲ್ಲ. ಇಂತಹ ಮಹಾನಾಯಕ ಈಗ ಮಹಾತಂತ್ರ ಒಂದನ್ನ ರೂಪಿಸಿದ್ದಾರೆ. ಆ ತಂತ್ರ ಯಾವುದು? ಡಿಕೆ ಮುಂದಿನ ಗುರಿ ಏನು? ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಡಿಕೆ ಶಿವಕುಮಾರ್ ಮಹಾನಾಯಕ, ರಾಜಕೀಯ ಏರಿಳಿತಗಳನ್ನ ಗಮನಿಸಿ ಮುಂದುವರಿಯುವಂತಹ ವ್ಯಕ್ತಿ. ಅಂತಹ ಡಿಕೆಶಿ ಈಗ ನೂತನ ತಂತ್ರವನ್ನೇ ರೂಪಿಸಿದ್ದಾರೆ. ಸಿಎಂ ಆಗಿ ಯಾರೇ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಮೊದಲು ಮಾಜಿ ಸಿಎಂಗಳ ಹಿರಿಯ ನಾಯಕರ ಪಕ್ಷದ ವರಿಷ್ಠರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆಯುವಂತಹದ್ದು ಸರ್ವೇ ಸಾಮಾನ್ಯ. ಜೊತೆಗೆ ರಾಜಕೀಯ ರಂಗದಲ್ಲಿ ಇದೊಂದು ಪದ್ಧತಿಯಂತೆ ಮುಂದುವರೆದುಕೊಂಡು ಬಂದಿದೆ. ಈಗ ಡಿಕೆಶಿ ಕೂಡ ಇದನ್ನೇ ಮುಂದುವರಿಸಿದ್ದಾರೆ. ಹಿರಿಯರ ಕಾಲಿಗೆ ಬೀಳೋದು, ಆಶೀರ್ವಾದ ಪಡೆಯೋದು ಕಾಮನ್. ಆದ್ರೆ ಡಿಕೆಶಿ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತಹ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಪಾದವನ್ನ ಸ್ಪರ್ಶಿಸಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಅರೆ, ಇದ್ರಲ್ಲೇನಿದೆ ಅಂತ ನಿಮ್ಗೆ ಅನ್ನಿಸಬಹುದು. ಆದ್ರೆ ಅಸಲಿ ವಿಚಾರ ಇರೋದೇ ಇಲ್ಲಿ. ಈ ಹಿಂದೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತು ಹೇಳಿದ್ರು. ಡಿಕೆಶಿ ಏನಾದ್ರೂ ಸಿಎಂ ಆದ್ರೆ ಅತಿ ಖುಷಿ ಪಡೋದೇ ಯಡಿಯೂರಪ್ಪ ಮತ್ತವರ ಮಕ್ಕಳು ಅಂತ. ಈಗ ಡಿಕೆಶಿ ಬಿಎಸ್ವೈ ಆಶೀರ್ವಾದ ಪಡೆದಿರೋದನ್ನ ನೋಡಿದ್ರೆ ಯತ್ನಾಳ್ ಹೇಳಿಕೆಗೂ ಡಿಕೆಶಿ ನಡೆಗೂ ಒಂದಕ್ಕೊಂದು ಲಿಂಕ್ ಇದೆಯಾ ಅನ್ನುವಂಥದ್ದು ಅನ್ಸುತ್ತೆ. ಡಿಕೆಶಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ವಿರುದ್ಧ ಪಕ್ಷದಲ್ಲಿದ್ರೂ ಕೂಡ ವ್ಯವಹಾರ ಅಂತ ಬಂದಾಗ ಪಕ್ಷಾತೀತವಾಗಿ ಒಂದಾಗ್ತಾರೆ ಅನ್ನುವಂತಹ ವದಂತಿ ಈ ಹಿಂದಿನಿಂದಲೂ ಕೇಳಿ ಬಂದಿತ್ತು. ಡಿಕೆಶಿ ಏನಾದ್ರೂ ಸಿಎಂ ಆದ್ರೆ ವಿಜೇಂದ್ರನ ವ್ಯವಹಾರಕ್ಕೆ ತಡೆ ನೀಡಲ್ಲ, ತನಿಖೆ ನಡೆಸಲ್ಲ ಅಂತ ಯತ್ನಾಳ್ ಆಗಾಗ ಟೀಕಿಸ್ತಾನೆ ಇದ್ರು. ಈಗ ನಡೆದಿರುವಂತಹ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಯತ್ನಾಳ್ ಟೀಕೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿರೋ ಹಾಗಿದೆ. ಪದಗ್ರಹಣಕ್ಕೂ ಮುನ್ನ ಡಿಕೆಶಿ ಬಿಎಸ್ವೈ ಅವರನ್ನ ಭೇಟಿ ಮಾಡಿದ್ದು ಕೇವಲ ರಾಜಕೀಯಕ್ಕೆ ಸೀಮಿತನೋ ಅಥವಾ ಇದರ ಹಿಂದೆ ಮಹಾನಾಯಕನ ಮಹಾತಂತ್ರವೇನಾದ್ರೂ ಇದೆಯಾ ಅನ್ನುವಂತಹದನ್ನ ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.